ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆನೆಸ್ಟ್ ಕಿಚನ್. ಬೆಂಡಿ ಫ್ರೈ ಎಷ್ಟು ಸಿಂಪಲಾಗಿ ಮಾಡ್ಬೋದು. ಮೊದಲಿಗೆ ಬೆಂಡಿ ಚೆನ್ನಾಗಿ ತೊಳ್ಕೊಂಡು ಬೆಂಡೆಕಾಯಿ ಎರಡು ಸೈಡ್ಸೂ ನಾವು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಯಾವ ಥರ ಮಾಡೋದು ಅಂತ ಮೊದಲಿಗೆ ಇವಾಗ ನಾವು ಸ್ಲಿಟ್ ಕಟ್ ಮಾಡಬೇಕು. ಅಂದರೆ ಮಧ್ಯದಲ್ಲಿ ಈ ಥರ ಹೋಲ್ ಮಾಡಿ ಒಂದರಲ್ಲಿ ಒಂದು 4 ಪೀಸ್ ಮಾಡಬೇಕು. ಉದ್ದುದ್ದಾಗಿ ಎರಡು ಕೂಡ ಮಾಡ್ಬೋದು. ನಾನಿಲ್ಲಿ ನಿಮಗೆ 4 ಮಾಡಿ ಥರ ತೋರಿಸಿದ್ದೀನಿ. ಅದು ಬೇಕಾದ್ರೆ ಆಫ್ ಮಾಡು ಕೂಡ ಅದರಲ್ಲೂ ಕೂಡ ತುಂಬಿಸ್ಬೋದು ನೀವು ಮಸಾಲ. ಇಲ್ಲಾಂದರೆ ಸಣ್ಣದಾಗಿ ಮಾಡ್ತೀನಿ ಅಂದರೂ ಕೂಡ ನೀವು ಮಾಡ್ಕೊಬೋದು. ಈ ಥರ ಕಟ್ ಮಾಡಿರೋದನ್ನು ಒಂದು ಎಂಟಿ ಬೌಲ್ಗೆ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಕರವಾಗುತ್ತೆ, ಮಕ್ಕಳು ಕೂಡ ಕೊಡ್ಬೋದು. ಸೊ ಬನ್ನಿ, ಕಟ್ ಮಾಡಿರೋದನ್ನು ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಅದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ. ಖಾರ ಬೇಕಂದರೆ ನಿಮಗೆ ಇನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಫಸ್ಟು ನೀರು ಚೆನ್ನಾಗಿ ಬಿಡಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀರಿನ ಅಂಶ ಎಲ್ಲ ಬಂದಿರುತ್ತೆ. ಸೊ ಈಗ ನೋಡಿ, ಇವಾಗ ಈ ಥರ ಇದಕ್ಕೆ ಮಿಕ್ಸ್ ಮಾಡಿರೋದಕ್ಕೆ ನಾವು ಕಡಲೆ ಹಿಟ್ಟು 1-2-3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಅದೇ ಥರ ಇದಕ್ಕೆ ನಾವಿನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಆಗಿದೆ. ಸೊ ನಿಮಗೆ ತೇವಾಂಶ ಇಲ್ಲ ಅಂದರೆ ತುಂಬ ಡ್ರೈ ಆಗಿಬಿಟ್ರೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇದಕ್ಕೆ ಸ್ವಲ್ಪ ತೇವಾಂಶ ಥರ ಮಾಡ್ಕೋಬೋದು. ತೀರಾನು ಡ್ರೈ ಆದರೆ ಫ್ರೈ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡಿ, ಈ ಥರ ಸ್ವಲ್ಪ ಟಚ್ ಅದು ಮಸಾಲೆ ಏನು ಮಾಡಿದೆ ಅದರಲ್ಲಿ ಸೇರಿಕೊಂಡ್ರೆ ಸಾಕಾಗಿದೆ. ಇವಾಗ ಕರೆಕ್ಟ್ ಪರ್ಫೆಕ್ಟ್ ಬಂದಿದೆ. ಇವಾಗ ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಬಿಸಿಯಾಗಿದೆ ಪ್ಯಾನು. ಇದಕ್ಕೆ ಎಣ್ಣೆನ ನಾನು ಕ್ಲೀನಾಗಿ ಎಲ್ಲ ಕಡೆ ಸವರ್ಕೊಳ್ತೀನಿ. ಸೊ ಇವಾಗ ಒಂದೊಂದಾಗಿ ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಅದೇನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ನಾವು ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡೋಣ. ನೀವು ಮೀಡಿಯಮ್ ಫ್ಲೇಮಲ್ಲೇ ಮಾಡಿದಷ್ಟು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮ್ ಮಾಡಿದ್ರೆ ನಿಮಗೆ ಖಾರ ಆಗಿಬಿಡುತ್ತೆ. ನೋಡಿ, ಈ ಥರ ನೀವು ಮನೆಯಲ್ಲೂ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.